ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ವಿಜಯಪುರ ಜಿಲ್ಲೆಯ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿ ಇವತ್ತು ಒಂದು ಸಭೆಯನ್ನು ಕರೆಯಲಾಗಿತ್ತು. ಉದ್ದೇಶ ಇಷ್ಟೇ, ಮುಂದಿನ ಹೋರಾಟಗಳ ಬಗ್ಗೆ ತಾಲೂಕು ಮಟ್ಟ, ಹೋಬಳಿ ಮಟ್ಟ ಮತ್ತು ಗ್ರಾಮ ಮಟ್ಟಗಳಲ್ಲಿ ಜೊತೆಗೆ ಈಗ ನಮ್ಮ ಸಂಘಟನೆ ಇರ್ತಕ್ಕಂಥ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಅವರ ಮಗ ಸಿನಿಮಾ ಒಂದು ಆಡಿಯೋ ಮತ್ತು ಅವರ ಸಿನಿಮಾದ ಒಂದು ಇದನ್ನು ಬಿಡುಗಡೆ ಮಾಡುವಂಥ ಅನುಕೂಲವಾಗಿದೆ ಎನ್ನುವಂಥ ಸಿನಿಮಾದ ಕಾರ್ಯಕ್ರಮವನ್ನು ಫೆಬ್ರವರಿ 1ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಸಮಾವೇಶನೂ ಕೂಡ ಕರವೇ ಸ್ವಾಭಿಮಾನಿ ಬಣದ ವತಿಯಿಂದ ಕಾರ್ಯಕ್ರಮ ನಡೆಸೋದ್ರಿಂದ ಇವತ್ತು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಪೂರ್ವಭಾವಿ ಸಭೆಯ ಉದ್ದೇಶ ಮುಂದೆ ರೈತರ ಮತ್ತು ಕಾರ್ಮಿಕರ ಪರವಾದಂಥ ಹೋರಾಟಗಳನ್ನು ರೂಪಿಸೋದ್ರ ಜೊತೆಗೆ ಸಮಾವೇಶವನ್ನು ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಕಾರ್ಯೋನ್ಮುಖರಾಗಬೇಕು ಅಂತೇಳಿ ಜಾಗೃತಿ ಮೂಡಿಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವಿಜಯಪುರ ಜಿಲ್ಲಾ ಘಟಕ ವತಿಯಿಂದ ಇವತ್ತು ದಿನಾಂಕ 1/1/2025 ನಮ್ಮ ರಾಜ್ಯಾಧ್ಯಕ್ಷರ ಮುಂದಾಳತ್ವದಲ್ಲಿ ಇವತ್ತು ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಫೆಬ್ರವರಿ 1ನೇ ತಾರೀಕು ರಾಜ್ಯ ಸಮಾವೇಶ ಹಮ್ಮಿಕೊಂಡಿದ್ದರ ಪ್ರಯುಕ್ತ ಎಲ್ಲರೂ ಒಗ್ಗಟ್ಟಾಗಿ ಒಂದೊಂದು ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಈ ರಾಜ್ಯ ಸಮಾವೇಶವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಿ ಅಂಥೇಳಿ ನಾನು ನಂಬಿದ್ದೇನೆ. ಮತ್ತು ಎಲ್ಲರೂ ಇವತ್ತಿನ ದಿವಸ ನೋಡ್ಬೇಕಾದ್ರೆ ನನಗೆ 2024 ಒಂದು ಕೆಟ್ಟ ಗಳಿಗೆ ಅನಿಸಿತ್ತು. 2025 ಹೊಸ ವರ್ಷದಿಂದ ಎಲ್ಲರಲ್ಲಿ ಉತ್ಸಾಹ ಹುಮ್ಮಸ್ಸು ತುಂಬಿ ಈಗ ರಾಜ್ಯ ಸಮಾವೇಶಕ್ಕೆ ಎಲ್ಲರೂ ಒಪ್ಪಿಕೊಂಡು ಒಂದು ಯಶಸ್ವಿಗೊಳಿಸ್ತೀರಿ ಅಂಥೇಳಿ ನಾನು ನಂಬಿದ್ದೇನೆ. ಮತ್ತು ಆ ಪ್ರಕಾರ ನೀವು ಎಲ್ಲರೂ ಕೈ ಜೋಡಿಸ್ತೀರಿ ಮತ್ತು ಬಲಗೈಯಾಗಿ ನಿಂತು ಸಮಾವೇಶ ಯಶಸ್ವಿಗೊಳಿಸ್ತೀರಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಂದಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯದ ಅಧ್ಯಕ್ಷರಾದಂತಹ ಶ್ರೀಯುತ ಪಿ ಕೃಷ್ಣೇಗೌಡರ ಒಂದು ನೇತೃತ್ವದಲ್ಲಿ ಇಂದಿನ ದಿವಸ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಂದಿನ ದಿವಸ ಏನದ ನಾವು ಬರುವಂಥ ಫೆಬ್ರವರಿ 1ನೇ ತಾರೀಕಿದಂದು ಏನದ ನಾವು ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು, ಅಥವಾ ಪೂರ್ವ ಯೋಜಿತವಾಗಿ ಇಂದಿನ ದಿನ ನಮ್ಮೆಲ್ಲ ಜಿಲ್ಲೆಯ ಪದಾಧಿಕಾರಿಗಳು, ತಾಲೂಕಾ ಪದಾಧಿಕಾರಿಗಳನ್ನು ಒಳಗೊಂಡು ಎಲ್ಲರೂ ಇಂದಿನ ದಿವಸ ನಾವು ಇದನ್ನು ಹೇಗೆ ಯಶಸ್ವಿಗೊಳಿಸಬೇಕು ಅನ್ನುವಂಥದ್ದೇನದ ಇವತ್ತು ಒಂದು ದಿವಸ ಏನದ ಪೂರ್ವಭಾವಿ ಸಭೆ ಮಾಡಿದ್ವಿ. ಈ ಸಭೆ ಏನಪ್ಪ ಅಂತಂದ್ರೆ ಯಶಸ್ವಿಯಾಗಿದೆ. ಅದೇ ಥರನಾಗಿ ಏನಪ್ಪ ಅಂತಂದ್ರೆ ಬರುವಂಥ ದಿನಮಾನದಲ್ಲಿ ಏನು ನಾವು ಸಮಾವೇಶ ಹಮ್ಮಿಕೊಂಡಿದ್ವಿ ಆ ಸಮಾವೇಶವು ಕೂಡ ಯಶಸ್ವಿ ಆಗ್ತದೆ ಅನ್ನುವಂಥ ಒಂದು ನಮ್ಮ ಆತ್ಮವಿಶ್ವಾಸದಿಂದ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ.